ನಿರ್ಭಯ ಹಂತಕರಿಗೆ ಶುರುವಾಯಿತು ದಿನಗಣನೆ. ನಿರ್ಭಯ ಹತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಫಿಕ್ಸ್ ಆಗಿದೆ. ಹಂತಕರ ಕುಣಿಕೆಗೆ ಡೆತ್ ವಾರೆಂಟ್ ಒಂದೇ ಬಾಕಿಯಾಗಿರೋದು. ನಿರ್ಭಯ ಹಂತಕರಿಗೆ ಇನ್ನು ದಿನಗಣನೆ ಶುರುವಾಗ್ತಾ ಇದೆ. ಯಾಕಂದ್ರೆ ನಿರ್ಭಯನ ಹತ್ಯೆ ಮಾಡಿ, ಅತ್ಯಾಚಾರವನ್ನ ಮಾಡಿ, ಹತ್ಯೆಯನ್ನ ಮಾಡಿದಂತಹ ಈ ಒಂದು ಪಾಪಿಗಳಿಗೆ ಗಲ್ಲು ಶಿಕ್ಷೆಯೇ ಫಿಕ್ಸ್ ಆದಂತಾಗಿದೆ. ಹಂತಕರ ಕುಣಿಕೆಗೆ ಡೆತ್ ವಾರೆಂಟ್ ಒಂದೇ ಇನ್ನು ಬಾಕಿ ಇರೋದು. ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಈ ಒಂದು ಮಹತ್ವದ ಆದೇಶವನ್ನ ಕೊಟ್ಟಿದೆ. ಮಧ್ಯಾಹ್ನ 2 ಗಂಟೆಗೆ ದೆಹಲಿ ಕೋರ್ಟ್ ಆದೇಶವನ್ನು ನೀಡಲಿದೆ. ಡೆತ್ ವಾರೆಂಟ್ ಜಾರಿ ಆಗ್ತಾ ಇದ್ದಂತೆ ಹಂತಕರಿಗೆ ಕುಣಿಕೆ ಫಿಕ್ಸ್. ಇಡೀ ಒಂದು ದೇಶವೇ ಕಾಯ್ತಾ ಇದ್ದಂತಹ ಕ್ಷಣಕ್ಕೆ ಈಗ ಕೌಂಟ್ ಡೌನ್ ಆರಂಭ ಆಗಿದೆ. ಯಾಕಂದ್ರೆ ನಿರ್ಭಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆರೋಪಿಗಳನ್ನ, ಈ ಒಂದು ಅಪರಾಧಿಗಳನ್ನ ಯಾರೂ ಕೂಡ ಕ್ಷಮಿಸುವಂತಹ ಮಾತೇ ಇಲ್ಲ. ಡೆತ್ ವಾರೆಂಟ್ ಜಾರಿ ಆಗ್ತಾ ಇದ್ದಂತೆ ಈ ಒಂದು ಹಂತಕರಿಗೆ ಕುಣಿಕೆ ಕೂಡ ಫಿಕ್ಸ್. ದೇಶವೇ ಕಾಯ್ತಾ ಇದ್ದ ಈ ಕ್ಷಣಕ್ಕೆ ಕೌಂಟ್ ಡೌನ್ ಕೂಡ ಆರಂಭ ಆಗಿದೆ. ಸುಪ್ರೀಂ ತೀರ್ಪಿಗೆ ಪಟಿಯಾಲ ಹೌಸ್ ಕೋರ್ಟ್ ಕೂಡ ಕಾಯ್ತಾ ಇತ್ತು. ಡೆತ್ ವಾರೆಂಟ್ ಜಾರಿ ಆಗ್ತಾ ಇದ್ದಂತೆ ಈಗ ಹಂತಕರಿಗೆ ಕುಣಿಕೆ ಈಗ ಫಿಕ್ಸ್ ಆದಂತಾಗಿದೆ. ಈ ಒಂದು ಕ್ಷಣಕ್ಕೆ ಇಡೀ ಒಂದು ದೇಶ ಕೂಡ ಕಾಯ್ತಾ ಇತ್ತು. ಈಗಾಗಲೇ ಗಮನಿಸಬಹುದು, ಮಧ್ಯಾಹ್ನ 2 ಗಂಟೆಗೆ ಅಂದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೋರ್ಟ್ ಆದೇಶವನ್ನ ಕೊಡಬಹುದು. ಡೆತ್ ವಾರೆಂಟ್ ಕೋರಿರುವ ಬಗ್ಗೆ ಆದೇಶವನ್ನ ನೀಡುವಂತಹ ಸಾಧ್ಯತೆ ಇದೆ. ತಿಹಾರ್ ಜೈಲಿನಿಂದ ಈ ಒಂದು ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ಎಲ್ಲಾ ಕಡೆಗಳಲ್ಲಿ ಕೇಳಿ ಬರ್ತಾ ಇದ್ದಂತಹ ಮಾತು, ಇಷ್ಟು ವರ್ಷಗಳ ಕಾಲ ಈಗಾಗಲೇ ಇಂತಹ ಒಂದು ಅಪರಾಧಿಗಳಿಗೆ, ಆರೋಪಿಗಳಿಗೆ, ಇಂತಹ ಪಾಪಿಗಳಿಗೆ ಇನ್ನೂ ಎಷ್ಟು ವರ್ಷ ಬೇಕು ಇವರನ್ನ ಈ ಒಂದು ಕುಣಿಕೆಗೆ ಹಾಕಬೇಕು ಅನ್ನುವಂತಹ ಪ್ರಶ್ನೆ ಇಡೀ ದೇಶದಾದ್ಯಂತ ಕೇಳಿ ಬರ್ತಿತ್ತು. ನಿರ್ಭಯ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಕಾಯಂ ಆಗಿದೆ. ದೋಷಿಯ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಗಲ್ಲು ಶಿಕ್ಷೆಗೆ ತಡೆಯನ್ನ ಕೊಡೋದಿಕ್ಕೆ ಸುಪ್ರೀಂ ಕೋರ್ಟ್ ಈ ಮೂಲಕ ನಿರಾಕರಿಸಿದೆ. ಯಾಕಂದ್ರೆ ಒಂದು ವೇಳೆ ಇಂತಹ ಪ್ರಕರಣಗಳಲ್ಲೂ ಕೂಡ ಗಲ್ಲು ಶಿಕ್ಷೆಗೆ ತಡೆಯನ್ನ ಕೊಟ್ರೆ ಮತ್ತೆ ಮತ್ತೆ ಇಂತಹ ಪ್ರಕರಣಗಳಿಗೆ ಸಾಕ್ಷಿ ಆದಂತಾಗುತ್ತೆ. ಮತ್ತೆ ಇಂತಹ ಪ್ರಕರಣಗಳನ್ನ ನೋಡಬೇಕಾದಂತಹ ಯಾವುದೇ ರೀತಿಯ ಅತ್ಯಾಚಾರಿಗಳಿಗೆ ಭಯ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಈಗ ಈ ಒಂದು ಪ್ರಕರಣದಲ್ಲಿ ಗಲ್ಲು ಶಿಕ್ಷೆಗೆ ತಡೆ ಕೊಡೋದಕ್ಕೆ ನಿರಾಕರಿಸಿದೆ. ಗಲ್ಲು ಶಿಕ್ಷೆಯನ್ನ ಮರುಪರಿಶೀಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಸುಪ್ರೀಂನ 3 ಸದಸ್ಯ ಪೀಠ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಅಕ್ಷಯ್ ಠಾಕೂರ್ ಅರ್ಜಿಯನ್ನ ಸುಪ್ರೀಂನ 3 ಸದಸ್ಯ ಪೀಠ ವಜಾ ಮಾಡುವುದರ ಮೂಲಕ ಈ ಒಂದು ಅಪರಾಧಿಗಳಿಗೆ, ಆರೋಪಿಗಳಿಗೆ ಈಗ ಗಲ್ಲು ಶಿಕ್ಷೆ ಕಾಯಂ ಆಗಿದೆ. ಇನ್ನು ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ ಏನಿದೆ, ಈ ಒಂದು ಕೋರ್ಟ್ ಕೂಡ ಗಲ್ಲು ಶಿಕ್ಷೆ ಯಾವಾಗ ಅನ್ನೋದನ್ನ ಕೂಡ ಹೇಳಬೇಕಾಗತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಕೇಸ್ ಕೂಡ, ಅಂದ್ರೆ ಆ ರೀತಿಯಾದಂತಹ ತೀರ್ಪು ಕೂಡ ಹೊರ ಬೀಳಲಿದೆ. ಈಗಾಗಲೇ ನಾವು ಗಮನಿಸಬಹುದು, ಗಲ್ಲು ಶಿಕ್ಷೆಯನ್ನು ಮರುಪರಿಶೋಧಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠ ಮಹತ್ವದ ಆದೇಶವನ್ನ ನೀಡಿದೆ. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ಒಂದ್ಸಲ ನಾವು ಗ್ಲಾನ್ಸ್ ಮಾಡ್ತಾ ಹೋಗೋದಾದ್ರೆ, ಡಿಸೆಂಬರ್ 16, 2012 ನಿರ್ಭಯ ಮೇಲೆ ಅತ್ಯಾಚಾರವನ್ನ ಮಾಡಲಾಗುತ್ತೆ. 6 ಮಂದಿ ಕಾಮುಕರು ಆಕೆಯ ಮೇಲೆ ಮಧ್ಯರಾತ್ರಿ ಅತ್ಯಾಚಾರವನ್ನ ಮಾಡ್ತಾರೆ. ಚಲಿಸ್ತಾ ಇದ್ದ ಬಸ್ನಲ್ಲೇ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ನಡೆಸಲಾಗುತ್ತೆ. ಆಕೆಯನ್ನ ಆನಂತರ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ, ಸಫ್ದರ್ಜಂಗ್ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಆನಂತರ 26ರಂದು ಸಿಂಗಾಪುರ್ನ ಮೌಂಟ್ ಎಲಿಜಬೆತ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ 5 ಬಾರಿ ಸರ್ಜರಿ ನಡೆಯುತ್ತೆ. ಬಟ್ ಯಾವುದೇ ರೀತಿಯಲ್ಲೂ ಆಕೆಯ ದೇಹ ಒಂದು ಚಿಕಿತ್ಸೆಗೆ ಸ್ಪಂದಿಸುವುದಿಲ್ಲ. ಆ ಹಿನ್ನೆಲೆಯಲ್ಲಿ ನಂತರ ಆಕೆಯನ್ನ ಸಿಂಗಾಪುರ್ನ ಹಾಸ್ಪಿಟಲ್ ಅಲ್ಲೂ ಕೂಡ ಸಾಕಷ್ಟು ಚಿಕಿತ್ಸೆಗೆ ನೀಡಲಾಗುತ್ತೆ. ಬಟ್ ಡಿಸೆಂಬರ್ 29ರಂದು ಆಕೆ ಕೊನೆ ಉಸಿರೆಳಿತಾಳೆ. ಚಿಕಿತ್ಸೆ ಫಲಕಾರಿಯಾಗದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನ ಖಂಡಿಸಿ ದೇಶಾದ್ಯಂತ ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು ಇರುತ್ತೆ. ಅಪರಾಧಿಗಳನ್ನ ಗಲ್ಲಿಗೇರಿಸಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟಗಳು ನಡೆಯುತ್ತೆ. 2013 ಜನವರಿ 2ರಂದು ಕೇಸನ್ನ ದೆಹಲಿಯ ಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ಅಪ್ರಾಪ್ತ ಆರೋಪಿಗೆ ಬಾಲಾಪರಾಧಿ ಕಾಯ್ದೆಯಡಿ ವಿಚಾರಣೆಯನ್ನು ನಡೆಸಲಾಗುತ್ತೆ. ತಿಹಾರ್ ಜೈಲಲ್ಲಿ ಆರೋಪಿಗಳಿಗೆ ಬಂಧನ ಕೂಡ ಆಗತ್ತೆ. निर्भया गैंग रेप केस में ये दिख रहा, देखिए ये फांसी का जो नोटिस जारी किया दिल्ली सरकार ने अपनी राजनीति के लिए किया, क्योंकि और भी केस दिल्ली में ऐसे फांसी के लिए, सुनिए, फांसी के लिए और केस पड़े हुए हैं जिनकी रिव्यू भी डिसमिस हो चुकी है, क्यूरेटिव भी डिसमिस हो चुकी है, राष्ट्रपति की दया याचिका भी डिसमिस हो चुकी है. उनके केसों की फांसी की बात, उनके केस के लिए फांसी की बात निर्भया गैंग
ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸುಪ್ರೀಂ ಕೋರ್ಟ್ನ ವಕೀಲರಾಗಿರುವಂತಹ ಸಂಕೇತ ಏಣಗಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಕೇತ ಏಣಗಿ ಅವರೇ, ಒಂದ್ ಕಡೆ ಈಗಾಗಲೇ ರಿವ್ಯೂ ಪಿಟಿಷನ್ ನ ಕೂಡ ರಿಜೆಕ್ಟ್ ಮಾಡಿದೆ ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠ ಈ ಒಂದು ಅಪರಾಧಿಗಳಿಗೆ ಅಂತ ಹೇಳಿ. ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ, ಗಲ್ಲು ಶಿಕ್ಷೆಗಳಿಗೆ ಕಾಯಮಾದಂತಾಗಿದೆ ಅಂತ. ಈಗ ಗಲ್ಲು ಶಿಕ್ಷೆ ಪ್ರಕಟ ಆಗಿರುವಂತ ಆರ್ಡರ್ ಏನಿತ್ತಲ್ಲ, ಅದು ಹೈಕೋರ್ಟ್ ನಲ್ಲಿ ಪ್ರಶ್ನಿಸಲಾಗಿತ್ತು. ಆ ತೀರ್ಪನ್ನ ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ನಂತರ ಸುಪ್ರೀಂ ಕೋರ್ಟ್ ಕ್ರಿಮಿನಲ್ ಅಪೀಲ್ ಅಲ್ಲಿ ಎತ್ತಿ ಹಿಡಿದಿತ್ತು. ಒಂದ್ಸಲ ಸುಪ್ರೀಂ ಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದ ನಂತರ ಅದರಲ್ಲಿ ರಿವ್ಯೂ ಪೆಟಿಷನ್ ಹಾಕಿದ್ದಾರೆ. ಆ ರಿವ್ಯೂ ಮಾತ್ರ ಇವತ್ತು ಪರಿಶೀಲನೆಗೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು. ರಿವ್ಯೂ ಪೆಟಿಷನ್ ಯಾವಾಗ ಕನ್ಸಿಡರ್ ಮಾಡಬಹುದು ಅಂದ್ರೆ, ಅದರಲ್ಲಿ ಎರರ್ ಅಪರೆಂಟ್ ಆನ್ ದಿ ಫೇಸ್ ಆಫ್ ರೆಕಾರ್ಡ್, ಅಂದ್ರೆ ಏನಾದ್ರೂ ಜಜ್ಮೆಂಟ್ ಮೇಲ್ನೋಟಕ್ಕೆ ಕಾಣಿಸುವಂತ ಎರರ್ಸ್ ಯಾವ್ದಾದ್ರು ಅಂತ ಕಾರಣಗಳಿಂದ ಮಾತ್ರ ಮಾಡ್ತಾರೆ. ಓಕೆ, ಈಗ ಮೇಲ್ನೋಟಕ್ಕೆ ಕಾಣಿಸುವಂತ ತಪ್ಪುಗಳು ಏನಿಗೆ ಇರ್ಲಿಲ್ಲ ಇದರಲ್ಲಿ. ಮೂರಕ್ಕೆ ಒಂದ್ಸಲ ಸ್ಪೆಷಲ್ ಕೋರ್ಟ್ ಆಗ್ಲಿ, ನಂತರ ಡೆಲ್ಲಿ ಹೈಕೋರ್ಟ್ ಆಗ್ಲಿ, ನಂತರ ಸುಪ್ರೀಂ ಕೋರ್ಟ್ ಆಗ್ಲಿ ಕೂಲಂಕುಷವಾಗಿ ಪರಿಶೀಲಿಸಿರೋದ್ರಿಂದ ಮತ್ತೆ ಈ ಘಟನೆಗೆ ಸಂಬಂಧಪಟ್ಟಂತ ಆಗಿರೋ ತೀವ್ರತೆಯನ್ನು ಸುಪ್ರೀಂ ಕೋರ್ಟ್ ಕೂಲಂಕುಷವಾಗಿ ಪರಿಶೀಲಿಸಿ ಮೊದಲೊಂದ್ಸಲಿಗೆ ಆ ತೀರ್ಪನ್ನ ಎತ್ತಿ ಹಿಡಿದಿರೋದ್ರಿಂದ ಎಲ್ಲಾ ವಿಚಾರಗಳನ್ನು ಮೆರಿಟ್ಸ್ ಮೇಲೆ ಕನ್ಸಿಡರ್ ಮಾಡಿತ್ತು. ಹಾಗಾಗಿ ಈಗ ಮತ್ತೊಮ್ಮೆ ಮೆರಿಟ್ಸ್ ಮೇಲೆ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಈ ಮೇಲ್ನೋಟಕ್ಕೆ ಯಾವ್ದು ತಪ್ಪನ್ನು ಕಾಣ್ತಾ ಇರ್ಲಿಲ್ಲ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದು ಬಿಟ್ರೆ ಸುಪ್ರೀಂ ಕೋರ್ಟ್ಗೆ ಬೇರೆ ದಾರಿ ಇರ್ಲಿಲ್ಲ. ಅಂದ್ರೆ ಇದು ರಿವ್ಯೂ ವ್ಯಾಪ್ತಿಯಲ್ಲಿ ಹಾಗಿದ್ದಾಗ ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿ ಹಿಡಿದಿದೆ. ಹಾಗಿದ್ದಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಉಳಿದಿರೋದಂದ್ರೆ ಗಲ್ಲಿಗೆ ಇರಿಸಬೇಕು ಅದನ್ನ. ಅಂದ್ರೆ ಈಗ ಮತ್ತೆ ದೆಹಲಿಯ ಪಟಿಯಾಲ ಕೋರ್ಟ್ ಏನಾದ್ರೂ ಮತ್ತೆ ವಿಚಾರಣೆ ನಡೆಸುವಂತ ಚಾನ್ಸಸ್ ಇರುತ್ತಾ ಇದ್ರಲ್ಲಿ? ಸಾಧ್ಯವೇ ಇಲ್ಲ. ಇಲ್ಲ. ಇಲ್ಲಿ ಎಲ್ಲದಕ್ಕೂ ಒಂದು ಫುಲ್ ಪಾಯಿಂಟ್ ಇವತ್ತಿಗೆ ಆಯ್ತು. ಸೊ ಈಗ ಹಾಗಾದ್ರೆ ಗಲ್ಲು ಶಿಕ್ಷೆ ಕಾಯಮ್ಮ ಅಂತ ಹೇಳಿ ಇನ್ನು ಮರಣದಂಡನೆ ಮರುಪರಿಶೀಲನೆ ಮಾಡುವಂತಹ ಯಾವುದೇ ಅರ್ಜಿಗಳು ಕೂಡ ಇಲ್ಲ, ಯಾವುದೇ ವಿಚಾರಣೆ ಇಲ್ಲ, ಇಲ್ಲಿಗೆ ಫುಲ್ ಸ್ಟಾಪ್ ಇಟ್ಟಂಗಾಗಿದೆ ಈ ಪ್ರಕರಣಕ್ಕೆ. ಹೌದು, ಇವತ್ತಿಗೆ ಮುಗೀತು. ಇನ್ನು ಇರುವಂತದ್ದು ಗಲ್ಲು ಶಿಕ್ಷೆ ಯಾವಾಗ ಅಂತ ಹೇಳಿ ಹಾಗಾದ್ರೆ ಅದನ್ನ ಪ್ರಕಟಗೊಳಿಸಬೇಕಾಗಿದೆ. ಯಾಕಂದ್ರೆ ಈಗ ತೀರ್ಮಾನ ಆಗಿರೋದ್ರಿಂದ ಅದನ್ನ ಸರ್ಕಾರ ಸೂಕ್ತ ದಿನಾಂಕವನ್ನು ನಿಗದಿಪಡಿಸಿ ಕೇಸ್ನಲ್ಲಿ ಅದನ್ನ ದಿನಾಂಕದ ಪ್ರಕಾರ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಅವನ ಆರೋಗ್ಯದ ಪರಿಸ್ಥಿತಿ ಅದರಲ್ಲಿ ವಿಚಾರಣೆ ಮಾಡ್ಕೊಂತಾರೆ. ಅಂದ್ರೆ BP ಆಗ್ಲಿ ಮತ್ತೊಂದಾಗ್ಲಿ ಎಲ್ಲ ನಾರ್ಮಲ್ ಇರ್ಬೇಕು. ನಾರ್ಮಲ್ ಕಂಡೀಷನ್ ದಲ್ಲಿ ಮಾತ್ರ ಗಲ್ಲಿಗೆ ಹಾಕ್ಬಹುದು. ಕಂಡೀಷನ್ ಏನಾದ್ರು ಅಪ್ಸೆಟ್ ಆಗಿದ್ರೆ ಗಲ್ಲಿಗೆ ಹಾಕಕ್ ಬರಲ್ಲ. ಅವನ್ನೆಲ್ಲ ಪರಿಶೀಲನೆ ತಗೊಂಡು ಅವನ ವೈದ್ಯಕೀಯ ಪ್ರಮಾಣ ಪತ್ರ ಗಲ್ಲಿಗೆ ಇರ್ತಾರೆ. ಓಕೆ, ಅಂದ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ ತಿಳಿಸಲಾಗತ್ತಾ ಹೇಗೆ ಅಂತ ಹೇಳಿ? ಹೌದು, ಎಲ್ಲ ಮಾಹಿತಿ ಕೊಡಲಾಗುತ್ತೆ. ಸೂಕ್ತ ಭದ್ರತೆಯನ್ನು ಒದಗಿಸ್ತಾರೆ. ಮತ್ತ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಗಲಾಟೆ ಆಗುತ್ತೆ, ಲಾ ಅಂಡ್ ಆರ್ಡರ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತ ಡಿಪಾರ್ಟ್ಮೆಂಟ್ ಇಲಾಖೆಗಳಿಗೆ ಸೂಚಿಸ್ತಾರೆ. ಭದ್ರತೆ ಒದಗಿಸೋದಾಗಲಿ, ಗಲಾಟೆ ಆಗದೆ ನೋಡ್ಕೊಳ್ಳೋದಾಗಲಿ. ಅದ್ರ ನಂತರ ಗಲ್ಲಿಗೆ ಇರ್ತಲ್ಲ. ಓಕೆ, ಎಸ್, ಥ್ಯಾಂಕ್ ಯು ಸಂಕೇತ ಏಣಗಿ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಒಂದ್ ಕಡೆ ಇಡೀ ಒಂದು ದೇಶಾದ್ಯಂತ ಬಹಳ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ಇದ್ದಂತಹ ಒಂದು ಪ್ರಕರಣ ಇದು. ಯಾಕಂದ್ರೆ ಇಡೀ ದೇಶವೇ ಯಾವಾಗ ಈ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಆಗತ್ತೆ ಅನ್ನುವಂತಹ ವಿಚಾರವನ್ನ ಎಲ್ಲರೂ ಕೂಡ ಕೇಳ್ತಾ ಇದ್ರು. ಯಾಕಂದ್ರೆ ಅಂತಹ ಹೀನ ಕೃತ್ಯದಲ್ಲಿ ಪಾಲ್ಗೊಂಡಿದ್ದಂತಹ ಈ ಒಂದು ಅಪರಾಧಿಗಳಿಗೆ ಯಾರು ಕೂಡ ಕ್ಷಮಿಸಲಾರದಂತಹ ಒಂದು ಅಪರಾಧವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಸುಪ್ರೀಂ ಕೋರ್ಟ್ ಕೂಡ ಯಾವುದೇ ರೀತಿಯ ಮರುಪರಿಶೀಲನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ 3 ಸದಸ್ಯ ಪೀಠ ಈಗ ಗಲ್ಲು ಶಿಕ್ಷೆಯನ್ನೇ ಎತ್ತಿ ಹಿಡಿದಿದೆ. ಅವರ ರಿವ್ಯೂ ಪಿಟಿಷನ್ ಅನ್ನ ರಿಜೆಕ್ಟ್ ಮಾಡುವುದರ ಮೂಲಕ ಈಗ ಮೇಲ್ಮನವಿಯನ್ನೇ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದೆ. ಇಲ್ಲಿಗೆ ಈ ಪ್ರಕರಣಕ್ಕೆ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಮತ್ತೆ ಅರ್ಜಿಗಳನ್ನ ಸಲ್ಲಿಕೆ ಮಾಡುವಂತದ್ದಾಗಿರ್ಬೋದು ಅಥವಾ ಇನ್ನು ಮುಂದೆ ಮತ್ತೆ ಅದನ್ನ ಮರುಪರಿಶೀಲನೆ ಮಾಡಿ ಅನ್ನುವಂತಹ ಯಾವುದೇ ರೀತಿಯಾದಂತಹ ಅರ್ಜಿ ಇರೋದಿಲ್ಲ. ಇಲ್ಲಿಗೆ ಈ ಪ್ರಕರಣ ಇವತ್ತಿಗೆ ಎಂಡ್ ಆದ ಹಾಗೆ ಇನ್ನು ಮುಂದೆ ಇರುವಂತದ್ದು ಕೇವಲ ಗಲ್ಲು ಶಿಕ್ಷೆಯನ್ನ ಯಾವಾಗ ಇವರಿಗೆ ವಿಧಿಸಲಾಗತ್ತೆ ಅನ್ನುವಂಥದ್ದು. ಆದಷ್ಟು ಬೇಗ ಡೆತ್ ವಾರೆಂಟ್ ಅನ್ನು ಕೂಡ ಜಾರಿಗೊಳಿಸುವಂತಹ ಚಾನ್ಸಸ್ ಕೂಡ ಇದೆ ಅನ್ನುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ಪಟಿಯಾಲ ಕೋರ್ಟ್ ಆ ಒಂದು ವಿಚಾರವನ್ನು ಕೂಡ ಹೇಳುವಂತಹ ಸಾಧ್ಯತೆ ಇದೆ. ಸೊ ಒಟ್ಟಾರೆ ಈ ಒಂದು ಪ್ರಕರಣ ಇಡೀ ದೇಶವೇ ಕಾಯ್ತಾ ಇತ್ತು. ಯಾಕಂದ್ರೆ ಒಂದ್ ಕಡೆ ಇಂತಹ ಪ್ರಕರಣ ಆದಾಗ
ಕಾನೂನು ಬಹಳ ಲೇಟ್ ಆಗಿ ವರ್ತನೆ ಮಾಡುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಕಾನೂನಿನ ಪ್ರಕಾರವಾಗಿ ತುಂಬಾ ಲೇಟ್ ಆಗಿ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. 2012ರಲ್ಲಿ ನಡೆದಂತಹ ಪ್ರಕರಣ ಈಗ 2019 ಆಲ್ಮೋಸ್ಟ್ ಸಾಕಷ್ಟು ವರ್ಷಗಳು ಕೂಡ ಕಳೆದು ಹೋಗಿದೆ. ಇಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಲೇಟ್ ಮಾಡುವ ಅವಶ್ಯಕತೆ ಇದೆಯಾ ಅನ್ನುವಂತಹ ಮಾತುಗಳು ಕೂಡ ಬಹಳ ಕೇಳಿ ಬರ್ತಾ ಇತ್ತು. ಇದೀಗ ಈ ಒಂದು ನಿರ್ಭಯ ಪ್ರಕರಣದ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಕಾಯಂ ಆದಂತಾಗಿದೆ. गैंग रेप केस में ये दिख रहा, देखिए ये फांसी का जो नोटिस जारी किया दिल्ली सरकार ने अपनी राजनीति के लिए किया, क्योंकि और भी केस दिल्ली में ऐसे फांसी के लिए, सुनिए, फांसी के लिए और केस पड़े हुए हैं जिनकी रिव्यू भी डिसमिस हो चुकी है, क्यूरेटिव भी डिसमिस हो चुकी है, राष्ट्रपति के यहाँ दया याचिका भी डिसमिस हो चुकी है. उनके केसों की फांसी की बात, उनके केस के लिए फांसी की बात. ಸೊ ಒಂದ್ ಕಡೆ ಈಗಾಗಲೇ ಯಾವುದೇ ರೀತಿಯಾದಂತಹ ಕ್ಷಮಾದಾನ ಇಲ್ಲ ಇವರಿಗೆ. ಯಾಕಂದ್ರೆ ರಾಷ್ಟ್ರಪತಿಗಳು ಕೂಡ ಮೊನ್ನೆ ಹೇಳಿದ್ದಾರೆ, ಇಂತಹ ಪ್ರಕರಣಗಳಲ್ಲಿ ಕ್ಷಮಾದಾನ ಕೊಡುವಂತಹ ಮಾತೇ ಇಲ್ಲ, ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋದನ್ನ ಕೂಡ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಾಷ್ಟ್ರಪತಿಗಳಿಂದಲೂ ಕೂಡ ಯಾವುದೇ ರೀತಿಯ ಕ್ಷಮಾದಾನ ಸಿಗೋದಿಲ್ಲ ಈ ಅಪರಾಧಿಗಳಿಗೆ. ಇನ್ನು ಕೇವಲ ಇವರಿಗೆ ಬಾಕಿ ಇರೋದು ಯಾವಾಗ ಮರಣದಂಡನೆಯನ್ನ ವಿಧಿಸಲಾಗತ್ತೆ ಅನ್ನುವಂಥದ್ದು, ಗಲ್ಲು ಶಿಕ್ಷೆ ಯಾವಾಗ ವಿಧಿಸಲಾಗುತ್ತೆ ಅನ್ನುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ಷಯ್ ಹಾಕಿರುವಂತಹ ಅರ್ಜಿಯನ್ನ ಕೂಡ ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠ ರಿಜೆಕ್ಟ್ ಮಾಡುವುದರ ಮೂಲಕ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದನ್ನು ಮನಗಂಡಿದೆ. ಯಾಕಂದ್ರೆ ಈ ಒಂದು ಪ್ರಕರಣದ ತೀವ್ರತೆ ಅಷ್ಟರ ಮಟ್ಟಿಗೆ ಇತ್ತು. ಇಂತಹ ಪ್ರಕರಣಗಳಿಗೆ ಮತ್ತೆ ಜೀವಾವಧಿ ಶಿಕ್ಷೆಯನ್ನ ಮತ್ತೆ ಏನಾದ್ರೂ ತಡೆ ಹಿಡಿದ್ರೆ ಅಂತಹ ಪ್ರಕರಣಗಳು ಜಾಸ್ತಿ ಆಗುವ ಚಾನ್ಸಸ್ ಕೂಡ ಇತ್ತು. ಮತ್ತೊಂದು ಕಡೆ ಇಡೀ ಒಂದು ನ್ಯಾಯಾಂಗದ ಮೇಲಿನ ನಂಬಿಕೆ ಹೋಗುವಂತಹ ಚಾನ್ಸಸ್ ಕೂಡ ಇತ್ತು. ಎಲ್ಲವೂ ಕೂಡ ಇಂತಹ ಒಂದು ತೀವ್ರತೆಯನ್ನ ಮನಗಂಡಿರುವಂತಹ ಸುಪ್ರೀಂ ಕೋರ್ಟ್ ಈಗ ಈ ಒಂದು ಮೇಲ್ಮನವಿಯ ಅರ್ಜಿಯನ್ನೇ ರಿಜೆಕ್ಟ್ ಮಾಡಿದೆ. ಈ ಮೂಲಕ ತಿರಸ್ಕರಿಸುವುದರ ಮೂಲಕ ಗಲ್ಲು ಶಿಕ್ಷೆಯನ್ನ ಮರುಪರಿಶೀಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವುದರ ಮೂಲಕ ಈ ಒಂದು ಗಲ್ಲು ಶಿಕ್ಷೆಯನ್ನೇ ಅಪರಾಧಿಗಳಿಗೆ ಈಗ ಕಾಯಂ ಅನ್ನಾಗೊಳಿಸಿದೆ. ಸೊ ಗಲ್ಲು ಶಿಕ್ಷೆ ಈ ಅಪರಾಧಿಗಳಿಗೆ ಕಾಯಂ ಆದಂತಾಗಿದೆ. ಯಾಕಂದ್ರೆ ನಿರ್ಭಯ ತಾಯಿ ಕೂಡ ಹೇಳ್ತಾ ಇದ್ರು, ಇನ್ನೂ ಕೂಡ ಎಷ್ಟು ವರ್ಷಗಳ ಕಾಲ ಬೇಕು ಈ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ನೀಡೋದಕ್ಕೆ. ಕೇವಲ ಅವರ ಒಬ್ಬರ ಆ ತಾಯಿಯ ಮಾತು ಮಾತ್ರ ಅಲ್ಲ, ಇಡೀ ದೇಶ ಕೂಡ ಕೇಳ್ತಾ ಇತ್ತು, ಈ ಅಪರಾಧಿಗಳಿಗೆ ಇನ್ನೂ ಕೂಡ ಶಿಕ್ಷೆ ಆಗಿಲ್ವಾ, ಇನ್ನೂ ಕೂಡ ಶಿಕ್ಷೆ ಆಗದೆ ಇರುವಂತಹ ಸಾಧ್ಯತೆ ಇದೆಯಾ ಅನ್ನುವ ರೀತಿಯಲ್ಲಿ, ಒಂದು ರೀತಿಯಲ್ಲಿ ಕಾನೂನು ನಿಧಾನಗತಿಯಲ್ಲಿ ಹೋಗ್ತಾ ಇದೆಯಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಸುಪ್ರೀಂ ಕೋರ್ಟ್ನ ಇವತ್ತಿನ ಈ ಒಂದು ಮೇಲ್ಮನವಿಯ ತಿರಸ್ಕಾರದ ತೀರ್ಪು ಇದೆಯಲ್ಲ, ಈಗ ಮತ್ತೆ ನ್ಯಾಯಾಂಗದ ಬಗ್ಗೆ ಈಗಾಗಲೇ ಇನ್ನಷ್ಟು ಗೌರವ ಹೆಚ್ಚಾಗುವಂತೆ ಮಾಡಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠ ಕೊಟ್ಟಿರುವಂತಹ ಗಲ್ಲು ಶಿಕ್ಷೆಯನ್ನ ಮರುಪರಿಶೀಲನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಈ ಒಂದು ತೀರ್ಪು ಈಗ ಈ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಕಾಯಂ ಆದಂತಾಗಿದೆ. ಹಂತಕರ ಕುಣಿಕೆಗೆ ಡೆತ್ ವಾರೆಂಟ್ ಒಂದೇ ಬಾಕಿ ಇರೋದು. ನಿರ್ಭಯ ಹಂತಕರಿಗೆ ಈಗ ಶುರುವಾಗಿದೆ ದಿನಗಣನೆ. ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಅರ್ಜಿ ಇಲ್ಲ, ಮರುಪರಿಶೀಲನಾ ಅರ್ಜಿಯನ್ನ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿಯಾದಂತಹ ಮತ್ತೆ ಅರ್ಜಿಯನ್ನು ಹಾಕೋದು, ಕ್ಷಮಾದಾನವನ್ನ ಕೋರುವಂತಹ ಪತ್ರವನ್ನು ಬರೆಯೋದು, ಕ್ಷಮಾದಾನವನ್ನ ಕೋರುವಂತಹ ಒಂದು ಅರ್ಜಿಗಳನ್ನು ಹಾಕೋದು, ಯಾವುದೇ ರೀತಿಯಲ್ಲೂ ಈ ಒಂದು ಪ್ರಕರಣದಲ್ಲಿ ಇಲ್ಲವೇ ಇಲ್ಲ. ಇಲ್ಲಿಗೆ ಈ ಪ್ರಕರಣಕ್ಕೆ ಫುಲ್ ಸ್ಟಾಪ್ ಬಿದ್ದಂತಾಗಿದೆ. ಇನ್ನು ಮುಂದೆ ನಿರ್ಭಯ ಹಂತಕರಿಗೆ ಇರೋದು ಕೇವಲ ಗಲ್ಲು ಶಿಕ್ಷೆ ಮಾತ್ರ. ಸೊ ಈ ಮೂಲಕ ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಗಲಿ. ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ ಈಗ ನ್ಯಾಯಾಧೀಶರು. ಕೆಲವೇ ಕ್ಷಣಗಳಲ್ಲಿ ಡೆತ್ ವಾರೆಂಟ್ ಕೂಡ ಜಾರಿ ಆಗಲಿದೆ. ಈಗಾಗಲೇ ಕೋರ್ಟ್ನಲ್ಲಿ ನಿರ್ಭಯ ಪೋಷಕರು ಕೂಡ ಹಾಜರಾಗಿದ್ದಾರೆ. ಡೆತ್ ವಾರೆಂಟ್ ಬಗ್ಗೆ ತಮ್ಮ ನಿರ್ಧಾರವನ್ನ ನ್ಯಾಯಾಧೀಶರು ತಿಳಿಸಲಿದ್ದಾರೆ. ಈ ಮೂಲಕ ಈಗ ಯಾವಾಗ ಡೆತ್ ವಾರೆಂಟ್, ಯಾವಾಗ ಈ ಒಂದು ವಾರೆಂಟ್ ಆಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಕೋರ್ಟ್ ಹಾಲ್ಗೆ ಆಲ್ರೆಡಿ ನ್ಯಾಯಾಧೀಶರು ಆಗಮಿಸಿದ್ದಾರೆ. ಜೊತೆಗೆ ಈ ಒಂದು ಕೋರ್ಟ್ ಅಲ್ಲಿ ಆಲ್ರೆಡಿ ನಿರ್ಭಯ ಪೋಷಕರು ಕೂಡ ಹಾಜರಾಗಿದ್ದಾರೆ. 2012ರಿಂದ ಇಲ್ಲಿಯವರೆಗೂ ಕೂಡ ಈ ಒಂದು ಪ್ರಕರಣ ಕಾನೂನಿನ ಮೂಲಕವೇ ನಡೆದುಕೊಂಡು ಬಂದಿದೆ. ಯಾವಾಗ ಶಿಕ್ಷೆ ಆಗತ್ತೆ, ಒಂದ್ ಕಡೆ ಅವರು ಜೈಲಲ್ಲಿ ಇದ್ರೂ ಕೂಡ ಅವರನ್ನ ಗಲ್ಲಿಗೆ ಏರಿಸಲೇಬೇಕು ಅಂತ ಹೇಳಿ ಒಕ್ಕೋರಲ ಧ್ವನಿ ಎಲ್ಲಾ ಕಡೆಯಿಂದಲೂ ಕೂಡ ಕೇಳಿ ಬಂದಿತ್ತು.
ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಹಿರಿಯ ವಕೀಲರಾಗಿರುವಂತಹ BV ಆಚಾರ್ಯ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. BV ಆಚಾರ್ಯ ಅವರೇ, ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ನಿರ್ಭಯ ಅತ್ಯಾಚಾರಿಗಳ ಅಪರಾಧಿಗಳಿಗೆ ಈ ಒಂದು ಪರಿಶೀಲನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವುದರ ಮೂಲಕ ತಿರಸ್ಕಾರ ಮಾಡಿದೆ. ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಕನ್ಫರ್ಮ್ ಮಾಡಿದ ಆರ್ಡರ್ ಅನ್ನು ಎಕ್ಸಿಕ್ಯೂಟ್ ಮಾಡಬೇಕು ಇಮಿಡಿಯೇಟ್ಲಿ. ಓಕೆ, ಇಷ್ಟವರೆಗೆ ಡಿಲೇ ಆದದ್ದೇ ತಪ್ಪು. ಟ್ರೂ. ರಿವ್ಯೂ ಪಿಟಿಷನ್ ಇಟ್ ಸೆಲ್ಫ್ ಈಸ್ ಫೈಲ್ಡ್ ಆಫ್ಟರ್ ಎ ವೆರಿ ಲಾಂಗ್ ಟೈಮ್. ಅಂಡ್ ಈಗ ಟ್ರಯಲ್ 21 ದಿವಸದಲ್ಲಿ ಆಗ್ಬೇಕು ಅಂತ ಹೇಳುವ ಒಂದು ಬೇಡಿಕೆ ಇರುವಾಗ ಕರೆಕ್ಟ್ ಈ ರಿವ್ಯೂ ಆಫ್ಟರ್ ರಿವ್ಯೂ ಒಬ್ಬರು ಆದ್ಮೇಲೆ ಇನ್ನೊಬ್ರು ಹಾಕುದು ಅಂತದನ್ನೆಲ್ಲ, it's a good thing that the Supreme Court has decided this review petition within 1 week. Therefore, there should not be any further legal impediment for executing the order of death sentence which has been confirmed by the Supreme Court earlier. ಒಂದ್ ಕಡೆ ಈಗಾಗಲೇ ನ್ಯಾಯಾಂಗದ ಮೇಲೆ ಇನ್ನಷ್ಟು ಗೌರವ, ಅಂದ್ರೆ ಈ ರೀತಿಯಾದಂತಹ ಒಂದು ಅಪರಾಧಿಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಕ್ಷಮಾದಾನ ಇಲ್ಲ ಅನ್ನೋದನ್ನ ತಿಳಿಸುವಂತಹ ಪ್ರಯತ್ನ. ಇನ್ನೊಂದು ಕಡೆ ಈಗಾಗಲೇ ಕಾನೂನಿನಲ್ಲಿ ಸ್ವಲ್ಪ ಲೇಟ್ ಆಗ್ತಾ ಇತ್ತು ಅನ್ನೋದನ್ನ ಜನ ಸಾಕಷ್ಟು ಬಾರಿ ಹೇಳ್ತಾ ಇದ್ರು. ಒಂದ್ ರೀತಿಯಲ್ಲಿ ಮತ್ತೆ ಓಕೆ ಅನ್ನುವಂತಹ ಒಂದು ಪ್ರಯತ್ನ ಆಗಿದೆ ಅಂತ ಅನ್ಸುತ್ತಾ ಅಂತ ನೋಡಿ. ನಿಮ್ಗೆ ಗೊತ್ತಿದಾಗೆ ಒಂದು ಸೆಕ್ಷನ್ ಆಫ್ ದ ಪೀಪಲ್ ಆರ್ ಟೋಟಲಿ ಅಪೋಸ್ ಟು ಡೆತ್ ಸೆಂಟೆನ್ಸ್. ಕರೆಕ್ಟ್, ಹೌದು. ಯಾವ ಸಂದರ್ಭ ಕೊಡಬಾರ್ದು. ಬಟ್ so long as it is there in the statute book, ಇಂಥ ಪ್ರಕರಣಗಳಲ್ಲಿ ಡೆತ್ ಸೆಂಟೆನ್ಸ್ ಕೊಡದಿದ್ರೆ ಅದಕ್ಕೆ ಅರ್ಥವೇ ಇಲ್ಲ ಅಂತ ಆಗ್ತದೆ. ಅಂಡ್ ಅಂತ ಒಂದು ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಫೈನಲಿ ತೀರ್ಮಾನ ಮಾಡಿದ ಮೇಲೆ ಪುನಃ ರಿವ್ಯೂ ಪಿಟಿಷನ್ ಉಂಟಲ್ವಾ, ಅದನ್ನು ಸಮ್ಮೇರಲ್ಲಿ ರಿಜೆಕ್ಟ್ ಮಾಡಬೇಕು. ಅಲ್ಲೇ ದರ್ ಇಸ್ ಸಮ್ ಗ್ರೇವ್ ಮಿಸ್ಟೇಕ್ ಕಮಿಟೆಡ್ ಬೈ ದ ಕೋರ್ಟ್, ಅಥವಾ ಏನಾದ್ರೂ ಒಂದು ಹೊಸ ಎವಿಡೆನ್ಸ್ ವಿಚ್ ಕಮ್ಸ್ ಟು ರೈಟ್ which may show that one is innocent. ಅಂತ ಸಂದರ್ಭಗಳೆಲ್ಲ ಬಹಳ ಕಮ್ಮಿ. ಇಂಥ ಸಂದರ್ಭದಲ್ಲಿ ಕೋರ್ಟ್ನವರು ಇದನ್ನು ಡಿಲೇ ಮಾಡಲೇಬಾರದು. ಆಲ್ರೆಡಿ ಬಿಗ್ ಡಿಲೇ ಇನ್ ಟ್ರಯಲ್ ಕೋರ್ಟ್, ಅಪೆಲೇಟ್ ಕೋರ್ಟ್, ಅಗೇನ್ ಸುಪ್ರೀಂ ಕೋರ್ಟ್. ಬಟ್ ಅಟ್ ಲೀಸ್ಟ್ ಸುಪ್ರೀಂ ಕೋರ್ಟ್ ಒಮ್ಮೆ ಫೈನಲಿ ಮಾಡಿದ ಮೇಲೆ there should not be any further delay. ಇನ್ಫ್ಯಾಕ್ಟ್ ಈ ವಿಕ್ಟಿಮ್ ನ ಕಡೆಯವರು ಕಾಯ್ತಾ ಇರ್ತಾರೆ, ಅವ್ರಿಗೆ ನ್ಯಾಯ ಸಿಕ್ಕಿದೆ ಅಂತ ಮನವರಿಕೆ ಆಗ್ಬೇಕಾದ್ರೆ ಬರೇ ಸೆಂಟೆನ್ಸ್ ಕೋರ್ಟ್ ಕೊಟ್ರೆ ಸಾಲದು, ಅದು ಎಕ್ಸಿಕ್ಯೂಟ್ ಆಗಿದೆ ಅಂತ ಆಗುವಾಗ ಅವರ ಮನಸ್ಸಿಗೆ ಒಂದು ತೃಪ್ತಿ ಆಗ್ತದೆ, ಜಸ್ಟಿಸ್ ಹ್ಯಾಸ್ ಬಿನ್ ಡನ್ ಅಂತ. Therefore, that should not be delayed. Action should be taken immediately to implement the order which has been affirmed by the highest court of the land. ಇಂತಹ ಶಿಕ್ಷಣ ಎತ್ತಿ ಹಿಡಿಯುವುದರ ಮೂಲಕ ಒಂದು ರೀತಿಯಲ್ಲಿ ಇನ್ನೊಂದಷ್ಟು ಭಯವನ್ನ ಹುಟ್ಟಿಸಬಹುದು. ಈ ತರ ಮಾಡಿದ್ರೆ ಖಂಡಿತ ಈ ತರ ಆಗುತ್ತೆ ಅನ್ನುವಂತಹ ಒಂದು ಪ್ರಯತ್ನಗಳು ಕೂಡ ಆಗಬಹುದಾ ಅಂತ. ಖಂಡಿತ ನನ್ನ ಅಭಿಪ್ರಾಯ, ಯಾವುದೇ ಒಂದು ಕೇಸಿಗೆ ಈ ಶಿಕ್ಷೆ ಏನುಂಟು ಅದರ ಪ್ರಮಾಣ ಏರಿಸುವುದರಿಂದ ಏನು ಹೆಚ್ಚಿನ ಪ್ರಯೋಜನ ಇಲ್ಲ. ಅದರ ಬದಲಿಗೆ ಏನು ಶಿಕ್ಷೆ ಕಾನೂನು ಪ್ರಕಾರ ಇದೆಯೋ ಅದು ಈ ಅಫೆನ್ಸ್ ಆಗಿ ವಿದಿನ್ ಎ ವೆರಿ ಶಾರ್ಟ್ ಟೈಮ್ ಟ್ರಯಲ್ ಮುಗಿದು ಆ ಶಿಕ್ಷೆ ಅವರು ಅನುಭವಿಸ್ಬೇಕು. ಹಾಗಿದ್ರೆ ಮಾತ್ರ ಯು ಕ್ಯಾನ್ ಸೇ ಜಸ್ಟಿಸ್ ಇಸ್ ಡನ್. Therefore, it is more important ಒಬ್ಬ ಈ ರೀತಿ ಕ್ರಿಮಿನಲ್ ಮಾಡುವವರಿಗೆ ಹೆದರಿಕೆ ಹುಟ್ಟಿಸುವಂತ ವಿಷಯ ಯಾವ್ದಂದ್ರೆ, ನಾನು ಖಂಡಿತ ಸಿಕ್ಕಿ ಬೀಳ್ತೇನೆ, ಕಾನೂನಿನ ಕೈಯಿಂದ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಎರಡನೇದಾಗಿ ತನಿಖೆ ಕೂಡಲಾಗಿ ನನಗೆ ಶಿಕ್ಷೆ ನಾನು ಕೂಡಲೇ ಅನುಭವಿಸ್ಬೇಕಾಗ್ತದೆ ಅಂತ ಹೇಳುವ ಒಂದು ಫೀಲಿಂಗ್ ಅವರಿಗೆ ಇರ್ಬೇಕು. ಎಷ್ಟೋ ವರ್ಷ ಹೋಗ್ತದೆ, ಅಪೀಲ್ ಮಾಡಿ ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ವರ್ಷಗಟ್ಟಲೆ ಹೋಗ್ತದೆ, ಹಾಗಾಗಿ ನಾನು ತಪ್ಪಿಸ್ಕೊಳ್ಬಹುದು ಅಂತ ಹೇಳುವ ಒಂದು ಆ ಫೀಲಿಂಗ್ ಅವರಿಗೆ ಇರಬಾರ್ದು. ಅಷ್ಟು ಕ್ವಿಕ್ಲಿ ಜಸ್ಟಿಸ್ ಮಸ್ಟ್ ಬಿ ಡನ್. ಈಗ ಸುಪ್ರೀಂ ಕೋರ್ಟ್ ಈಗ ಇದನ್ನ ರಿಜೆಕ್ಟ್ ಮಾಡಿದೆ. ಸೊ ಮತ್ತೆ ಈಗ ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ ನಲ್ಲಿ ಡೆತ್ ವಾರೆಂಟ್ ಬಗ್ಗೆ ಅಷ್ಟೇ ಅಲ್ಲಿ ವಿಚಾರಣೆ ನಡೆಯುತ್ತಾ ಹೇಗೆ ಅಂತ? ಇಲ್ಲ, ವಿಚಾರಣೆ ನಡೆಯಲಿಕ್ಕೆ ಏನಿಲ್ಲ. there is nothing to be. Supreme Court order ಕೊಟ್ಟ ಮೇಲೆ ವಿಚಾರಣೆ ಮಾಡೋದಿರ್ತದೆ. ವಾರೆಂಟ್ ಹ್ಯಾಸ್ ಟು ಬಿ ಇಶ್ಯೂಡ್ ಸ್ಟ್ರೇಟ್ ಅವೇ. ಯಾವಾಗ ಅನ್ನುವಂಥದ್ದು ಮಾತ್ರ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ. ಹೌದೌದು, ದಿಸ್ ಇಸ್ ಇಂಪಾರ್ಟೆಂಟ್. ಮತ್ತೆ ಇನ್ನೀಗ ಪುನಃ ಮರ್ಸಿ ಪಿಟಿಷನ್ ಅಂತ ಹಾಕ್ಬಹುದು. ಅದನ್ನೆಲ್ಲ ವಿದಿನ್ ಮ್ಯಾಟರ್ ಆಫ್ ಡೇಸ್ ತೀರ್ಮಾನ ಮಾಡಬೇಕು.
ಈಗ ಮರ್ಸಿ ಪಿಟಿಷನ್ ಪ್ರೆಸಿಡೆಂಟ್ ಅಂತ ಹೇಳಿದ್ರೆ ಹೌದು ಆಕ್ಚುಲಿ ಪ್ರೆಸಿಡೆಂಟ್ ಇಂಡಿವಿಜುವಲಿ ಅಲ್ಲ, ಈ ಆಕ್ಟ್ಸ್ ಆನ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕ್ಯಾಬಿನೆಟ್ ಆರ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಅದನ್ನೆಲ್ಲ ತಿಂಗಳ ವರ್ಷಗಟ್ಟಲೆ ಇಟ್ಕೊಳ್ಬಾರ್ದು ಅಂತ ಮರ್ಸಿ ಪಿಟಿಷನ್ ಬಂದ್ರು ಕೂಡ ತ್ವರಿತವಾಗಿ ಅದನ್ನು ತೀರ್ಮಾನ ಮಾಡಬೇಕು. ಸೊ ದಟ್ ದಿ ಸೆಂಟೆನ್ಸ್ ಇಂಪೋಸ್ ಬೈ ದ ಕೋರ್ಟ್ ಈಸ್ ಇಂಪ್ಲಿಮೆಂಟೆಡ್. ಹೌದು. ಯಾಕಂದ್ರೆ ಈಗ ರಾಷ್ಟ್ರಪತಿಗಳು ಕೂಡ ಮೊನ್ನೆ ಹೇಳಿದ್ದಾರೆ, ಯಾವುದೇ ರೀತಿಯಲ್ಲಿ ಇಂತಹ ಒಂದು ಅಪರಾಧಿಗಳಿಗೆ ಕ್ಷಮಿಸುವಂತಹ ಮಾತೇ ಇಲ್ಲ ಅನ್ನುವಂಥದ್ದು. ಸರಿ 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 ಅವ್ರು ಹೇಳಿದ್ದು ಸರಿ, ಆದ್ರೆ ಇಂಥ ವಿಷಯದಲ್ಲೆಲ್ಲ ಅವರ ಡಿಸ್ಕ್ರಿಷನ್ ಇಂಡಿಪೆಂಡೆಂಟ್ ಅಲ್ಲ. ಮರ್ಸಿ ಪಿಟಿಷನ್ ಬಂದ್ರೆ ಈಸ್ ಓನ್ಲಿ ದ ಅಥಾರಿಟಿ ಟು ಸೈನ್. ದ ಡಿಸಿಷನ್ ಹ್ಯಾಸ್ ಟು ಬಿ ಟೇಕನ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್. ಈಗ ಇನ್ನೂ ಕೂಡ ಈಗ ಕೆಲವು ಪ್ರಕರಣಗಳು ಕೂಡ ನಡೀತಾನೆ ಇದೆ. ಇಂತಹ ಒಂದು ಪ್ರಕರಣಗಳು ಆಗುವಂತಹ ಸಂದರ್ಭದಲ್ಲೂ ಕೂಡ ತ್ವರಿತಗತಿಯಲ್ಲಿ ಶಿಕ್ಷೆ ಆಗಬೇಕು ಅನ್ನುವಂಥದ್ದು. ಈಗ ಈ ಪ್ರಕರಣವೇ ಸಾಕಷ್ಟು ಡಿಲೇ ಆಗಿದೆ ಅಂತ ಅನ್ಸುತ್ತಾ ಹೇಗೆ ಅಂತ ಹೇಳಿ, ಬಟ್ ನಾವು ಕೋರ್ಟಿನ ಬಗ್ಗೆ ಯಾವುದೇ ರೀತಿಯಲ್ಲಿ ಹೇಳಂಗಿಲ್ಲ. ಇದರಲ್ಲಿ ತುಂಬಾ ಡಿಲೇ ಆಗಿದೆ, ಇಷ್ಟು ಡಿಲೇ ಆಗ್ಲೇಬಾರ್ದು. ಒಂದು ವೇಳೆ ಸ್ವಲ್ಪ ಟೈಮ್ ತಕೊಂಡ್ರೆ ಅದು ಇನ್ವೆಸ್ಟಿಗೇಷನ್ ಮತ್ತು ಟ್ರಯಲ್ ಸ್ಟೇಜ್ ನಲ್ಲಿ ಇರ್ಬೇಕು. ಯಾಕೆಂತ ಹೇಳಿದ್ರೆ ಸರಿಯಾದ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಬೇಕು, ಸರಿಯಾದ ಎವಿಡೆನ್ಸ್ ನ ಕೋರ್ಟ್ ನ ಮುಂದೆ ಇಡಬೇಕು. ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಡಿಲೇ ಆಗುವುದಕ್ಕೆ ಕಾರಣ ಉಂಟು. ಈಗ ಆಂಧ್ರ ಪ್ರದೇಶದವಳು ಮಾಡಿದ ಹಾಗೆ 21 ದಿವಸದಲ್ಲಿ ಎಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಇಂಪ್ರಾಕ್ಟಿಕಲ್. ಅದು ಪ್ರಾಕ್ಟಿಕಬಲ್ ಅಲ್ಲ. ಅಟ್ಲೀಸ್ಟ್ ವಿದಿನ್ 3 months ಆರ್ 6 months ಟ್ರಯಲ್ ಮುಗಿಬೇಕು ಅಂತ ಹೇಳಿದ್ರೆ ಇಟ್ ಇಸ್ ರೀಸನಬಲ್. ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕಂತಾಗತ್ತ ಅವರಿಗೆ ಅಂತ. ಯಾರಿಗೆ? ಅಪರಾಧಿಗಳಿಗೆ. ಹೌದು, ಅಲ್ಲ, ಒಂದು 3-4 ತಿಂಗಳು ಬೇಕೇ ಬೇಕಾಗ್ತದೆ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಕೋರ್ಟ್ ನ ಮುಂದೆ ಇಡ್ಲಿಕ್ಕೆ. ಬಟ್ ಒಮ್ಮೆ ಟ್ರಯಲ್ ಕೋರ್ಟ್ ನಲ್ಲಿ 3-4 ತಿಂಗಳ ಒಳಗೆ ಮುಗಿದು ಶಿಕ್ಷೆ ಪ್ರಮಾಣ ಪ್ರಕಟ ಆದ ಮೇಲೆ ಅಪೀಲ್ ಮತ್ತೆ ಸುಪ್ರೀಂ ಕೋರ್ಟ್ ನ ಅಪೀಲ್ ಉಂಟಲ್ಲ, ಅದೆಲ್ಲ ಇಟ್ ಓವರ್ ವಿದಿನ್ ಎ ಮ್ಯಾಟರ್ ಆಫ್ ಡೇಸ್ ಆರ್ ವೀಕ್ಸ್. ಅದಕ್ಕಿಂತ ಹೋಗ್ಬಾರ್ದು. ಯಾಕೆಂತ ಹೇಳಿದ್ರೆ ಹೊಸ ಎವಿಡೆನ್ಸ್ ತಗೊಳ್ಳೋ ಪ್ರಮೇಯ ಇಲ್ಲ. ಇದ್ದ ಎವಿಡೆನ್ಸ್ ನ ಮೇಲೆ ತೀರ್ಪು ಸರಿಯಾ ತಪ್ಪು ಅಂತ ಅದನ್ನು ಕೂಡಲೇ ತೀರ್ಮಾನ ಮಾಡ್ಬೇಕು. ಸೊ ಒಂದು ಅಪೀಲಿಗೆ ಅಥವಾ SLP ಬಿಫೋರ್ ಸುಪ್ರೀಂ ಕೋರ್ಟ್ಗೆ ವರ್ಷಗಟ್ಟಲೆ ಹೋಗ್ಲೇಬಾರ್ದು. ಟ್ರಯಲ್ ಕೋರ್ಟ್ ವಿದಿನ್ ಫ್ಯೂ ಮಂತ್ಸ್ ಮಾಡ್ಬೇಕು. ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಮ್ಯಾಕ್ಸಿಮಮ್ ಒಂದು ಅಪೀಲ್ ವಿದಿನ್ ಎ ಮಂತ್ ಆರ್ 2 ಮುಗಿಬೇಕು. ಸೊ ದಟ್ ಅಲ್ಟಿಮೇಟ್ ಡಿಸಿಷನ್ ಅಪ್ ಟು ಸುಪ್ರೀಂ ಕೋರ್ಟ್ should be over at the most within 6 months or 9 months. ಅದಕ್ಕಿಂತ ಹೆಚ್ಚು ಹೋದ್ರೆ ಅದು ಅಪರಾಧಿಗಳಿಗೆ ಒಂದು ರೀತಿಯ ಹೆದರಿಕೆಯನ್ನು ಹುಟ್ಟದೇ ಇರುವಂತಹ ಪ್ರಮೇಯ ಬರ್ತದೆ. ಕರೆಕ್ಟ್. ಈಗ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಪ್ರತಿ ಸಿಕ್ಕಿದ ಕೂಡಲೇ ಅಲ್ಲಿ ವಿಚಾರಣೆ ಕೂಡ ಆಗುತ್ತೆ. ಇಮಿಡಿಯೇಟ್ ಆಗಿ ಯಾವಾಗ ಅನ್ನೋದ್ರ ಬಗ್ಗೆ ಅಷ್ಟೇ ಇರುವಂತದ ವಿಚಾರಣೆ. ಈಗ ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ ಅಲ್ಲಿ ಇತ್ತು. ಅಲ್ಲಿ ಏನು straight away he has to issue death warrant. At the most he may require the copy of the judgment of the Supreme Court rejecting the review. ಅದು ವಿದಿನ್ ಅವರ್ಸ್ ಸಿಗ್ತದೆ. ಈಗ ಎಲ್ರಿಗೂ ಸಿಕ್ಕಿದೆ ಅಲ್ವಾ? ಈಗ ಆನ್ಲೈನ್ ಜಡ್ಜ್ಮೆಂಟ್ ಕೂಡಲೇ ಸಿಗ್ತದೆ. ಸೊ ಇನ್ನೇನು ಕಾಯುವ ಪ್ರಶ್ನೆ ಇಲ್ಲ. ಇಮಿಡಿಯೇಟ್ ಹಾಕೋದಕ್ಕೆ ಒಂದಷ್ಟು ಅವರು ಕೆಲವೊಂದು ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಬೇಕಾಗುತ್ತೆ, ಭದ್ರತೆಯ ವಿಚಾರ ಆಗಿರ್ಬೋದು ಎಲ್ಲವನ್ನ ಅಂತ ಹೇಳಿ. ಸೊ law and order problem. That should not deter them from taking action immediately. ಅದಕ್ಕೆ ಬೇಕಾಗಿ ಹಿಂದೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್, ಒಂದು ಕ್ಯೂರಿಯಾಸಿಟಿಯ ಪ್ರಶ್ನೆ. ಈಗ ಎಲ್ಲ ಮಾತಿನಲ್ಲಿ ನಾವು ಹೇಳ್ತೀವಿ, ಒಂದು ಯಾವುದೇ ಈಗ ಗಲ್ಲು ಶಿಕ್ಷೆ ವಿಧಿಸುವವರೆಗೂ ಕೂಡ ಅವರ ಕೊನೆಯ ಆಸೆ ಈಡೇರಿಸಲಾಗತ್ತೆ ಅಂತ ಹೇಳಿ, ಅಂತಹದ್ದು ನಿಜವಾಗ್ಲೂ ನಡೆಯತ್ತಾ ಅಂತ? ಅಲ್ಲ, ಅದೆಲ್ಲ ಒಂದು ಫಾರ್ಮಾಲಿಟಿ ಅಷ್ಟೇ. ನೀವು ನಿನ್ನ ಕಡೆ ಆಸೆ ಏನು ಅಂತ ಹೇಳಿದ್ರೆ ನನಗೆ ಜೀವದಾನ ಮಾಡಿ ಅಂತ ಹೇಳಿದ್ರೆ ಕೊಡ್ಲಿಕ್ಕೆ ಆಗ್ತದ? ಎಸ್ ಥ್ಯಾಂಕ್ ಯು ಬಿ.ವಿ. ಆಚಾರ್ಯ ಅವರೇ ಜೊತೆ ಮಾತನಾಡಿದ್ದಕ್ಕಾಗಿ. ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ ನ್ಯಾಯಾಧೀಶರು. ಇನ್ನು
ಕೆಲವೇ ಕ್ಷಣಗಳಲ್ಲಿ ಡೆತ್ ವಾರೆಂಟ್ ಕೂಡ ಜಾರಿ ಆಗುತ್ತೆ. ಈಗಾಗಲೇ ನ್ಯಾಯಾಧೀಶರು ಕೋರ್ಟ್ ಅಲ್ಲಿ ಇದ್ದಾರೆ, ಜೊತೆಗೆ ನಿರ್ಭಯ ಪೋಷಕರು ಕೂಡ ಹಾಜರಾಗಿದ್ದಾರೆ. ಡೆತ್ ವಾರೆಂಟ್ ಬಗ್ಗೆ ತಮ್ಮ ನಿರ್ಧಾರವನ್ನ ಈಗ ನ್ಯಾಯಾಧೀಶರು ತಿಳಿಸಲಿದ್ದಾರೆ. ಆದೇಶ ಪ್ರತಿಯನ್ನ ಪಡ್ಕೊಂಡಿದ್ದಾರೆ ಪಟಿಯಾಲ ಕೋರ್ಟ್ನ ನ್ಯಾಯಾಧೀಶರು. 4 ದೋಷಿಗಳು ಕೂಡ ಈಗ ಕೋರ್ಟ್ನ ಮುಂದೆ ಹಾಜರಾಗಿದ್ದಾರೆ. ಈಗಾಗಲೇ ಕ್ರಿಯೇಟಿವ್ ಅರ್ಜಿ ಸಲ್ಲಿಕೆ ಅಗತ್ಯ ಇಲ್ಲ. ಇಲ್ಲಿ ಸರ್ಕಾರದ ಪರ ವಕೀಲರು ವಾದವನ್ನ ಮಂಡನೆ ಕೂಡ ಮಾಡ್ತಾ ಇದ್ದಾರೆ. ಯಾಕೂಬ್ ಮೆಮನ್ ಕೇಸನ್ನ ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲೂ ಮತ್ತೆ ಇಲ್ಲಿ ಅವಶ್ಯಕತೆ ಇಲ್ಲ ಅನ್ನುವಂತಹ ವಿಚಾರ. ನಿರ್ಭಯ ಪೋಷಕರ ಅರ್ಜಿಯ ವಿಚಾರಣೆ ನಡೀತಾ ಇದ್ದು ಜಡ್ಜ್ಗೆ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರತಿಯನ್ನ ಈಗಾಗಲೇ ನ್ಯಾಯಾಧೀಶರ ಮುಂದೆ ನೀಡಲಾಗಿದೆ. ದೋಷಿಯ ಮೇಲ್ಮನವಿ ಅರ್ಜಿ ತಿರಸ್ಕೃತ ಆಗಿದೆ ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠದಲ್ಲಿ. ಪಟಿಯಾಲ ಹೌಸ್ ಕೋರ್ಟ್ಗೆ ಈಗ ಆದೇಶದ ಪ್ರತಿಯನ್ನ ಕೂಡ ನೀಡಿದ್ದಾರೆ. ಯಾವುದೇ ರೀತಿಯಲ್ಲಿ ಕ್ರಿಯೇಟಿವ್ ಅರ್ಜಿ ಸಲ್ಲಿಕೆಯಲ್ಲಿ ಅಗತ್ಯ ಇಲ್ಲ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಯಾಕೂಬ್ ಮೆಮನ್ ಕೇಸನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಪಟಿಯಾಲ ಹೌಸ್ ಕೋರ್ಟ್ ನಲ್ಲಿ ಈಗಾಗಲೇ ಈ ಒಂದು ಅರ್ಜಿಯ ವಿಚಾರಣೆ ಅಂದ್ರೆ ಅರ್ಜಿಯ ವಿಚಾರಣೆ ಏನು ಇಲ್ಲ, ಇಲ್ಲಿ ಡೆತ್ ವಾರೆಂಟ್ ಜಾರಿಗೊಳಿಸೋದಷ್ಟೇ ಇರೋದು ಬಾಕಿ ಅನ್ನುವಂತಹ ಮಾತುಗಳನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರುಗಳು ಕೂಡ ನಮ್ಮ ಜೊತೆ ಮಾತನಾಡ್ತಾ ಹೇಳಿದ್ದಾರೆ. ಒಂದ್ ಕಡೆ ಈಗಾಗಲೇ ದೋಷಿ ಅಕ್ಷಯ್ ಅವನ ಅರ್ಜಿಯ ಮೇಲ್ಮನವಿಯನ್ನು ಹಾಕಿದ್ದ, ಇದನ್ನ ಮತ್ತೆ ಈಗ ಪರಿಗಣನೆ ಮಾಡಬೇಕು ಅನ್ನುವಂತಹ ಒಂದು ಅರ್ಜಿಯನ್ನ ಏನು ಹಾಕಿದ್ದ ಅದನ್ನೇ ಈಗ ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠ ರಿಜೆಕ್ಟ್ ಮಾಡುವುದರ ಮೂಲಕ ಇವರಿಗೆ ಗಲ್ಲು ಶಿಕ್ಷೆ ಕಾಯಂ ಅನ್ನುವಂತಾಗಿದೆ. ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಈ ಒಂದು ಪ್ರಕರಣದಲ್ಲಿ ಮರುಪರಿಶೀಲನೆ ಹಾಕೋದಾಗಿರ್ಬೋದು, ಕ್ಷಮಾದಾನ ಕೇಳುವಂತಹ ಪ್ರಸ್ತಾಪವೇ ಇಲ್ಲ. ಇಲ್ಲಿಗೆ ನಿರ್ಭಯ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಕಾಯಂ ಆದಂತಾಗಿದೆ. ಸುಪ್ರೀಂ ಕೋರ್ಟ್ನ ಆದೇಶದ ಪ್ರತಿ ಏನು ಈಗ ರಿಜೆಕ್ಟ್ ಆಗಿದೆ ಆ ಒಂದು ಪ್ರತಿಯನ್ನು ಆಲ್ರೆಡಿ ಪಟಿಯಾಲ ಹೌಸ್ ಕೋರ್ಟ್ಗೆ ನೀಡಲಾಗಿದೆ. ಆದೇಶದ ಪ್ರತಿಯನ್ನ ಕೂಡ ಈಗಾಗಲೇ ನ್ಯಾಯಾಧೀಶರು ಪಡ್ಕೊಂಡಿದ್ದಾರೆ. ಪಟಿಯಾಲ ಹೌಸ್ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದ್ದು ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರತಿಯನ್ನ ಕೂಡ ಅವರಿಗೆ ನೀಡಲಾಗಿದೆ. ಈ ನ್ಯಾಯಾಧೀಶರು ಫಸ್ಟ್ಗೆ ಹೇಳ್ತಾ ಇದ್ರು ನಮಗೆ ಇನ್ನೂ ಕೂಡ ತೀರ್ಪಿನ ಪ್ರತಿ ಸಿಕ್ಕಿಲ್ಲ ಅಂತ. ಈಗ ಸದ್ಯಕ್ಕೆ ನ್ಯಾಯಾಧೀಶರಿಗೆ ತೀರ್ಪಿನ ಪ್ರತಿಯನ್ನ ಕೊಡಲಾಗಿದೆ. ಕ್ಯುರೇಟಿವ್ ಅರ್ಜಿ ಸಲ್ಲಿಕೆ ಮಾಡುವ ಅಗತ್ಯನೇ ಇಲ್ಲ ಅಂತ ಹೇಳಿ ಸರ್ಕಾರದ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಯಾಕೂಬ್ ಮೆಮನ್ ಕೇಸನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾಕೂಬ್ನ ಕ್ಷಮಾದಾನ ಅರ್ಜಿ ಇನ್ನೂ ಕೂಡ ಪೆಂಡಿಂಗ್ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಕರಣದಲ್ಲಿ ಕ್ಷಮಾದಾನ ಕೊಡುವಂತಹ ಪ್ರಶ್ನೆ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆ ನಿರ್ಭಯ ಅತ್ಯಾಚಾರಗಳಿಗೆ ಗಲ್ಲು ಶಿಕ್ಷೆ ಕಾಯಂ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಒಂದು ವೇಳೆ ಇಂತಹ ಪಾಪ ಕೃತ್ಯಗಳನ್ನ ಮಾಡಿದವರಿಗೆ, ಹೀನ ಕೃತ್ಯಗಳನ್ನ ಮಾಡಿದವರಿಗೆ ಕ್ಷಮಿಸಿದ್ರೆ ಮತ್ತೆ ಇಂತಹ ಪ್ರಕರಣಗಳಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಂತಾಗತ್ತೆ. ಯಾವುದೇ ರೀತಿಯ ಭಯ ಇರೋದಿಲ್ಲ ಈ ಒಂದು ಅಪರಾಧಿಗಳಿಗೆ. ಈ ಒಂದು ಪ್ರಕರಣದಿಂದ ನೊಂದವರಿಗೆ ಮತ್ತೆ ಹಿಂಸೆಯನ್ನ ನೀಡಿದಂತಾಗತ್ತೆ ಅನ್ನೋದನ್ನ ಕೂಡ ಗಮನಿಸಬೇಕಾಗುತ್ತೆ. ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿದಂತಹ ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠ ಹಾಕಿರುವಂತಹ ಮೇಲ್ಮನವಿ ಅರ್ಜಿಯನ್ನೇ ಅಲ್ಲಿ ರಿಜೆಕ್ಟ್ ಮಾಡಿದೆ. ಈ ಮೂಲಕ ತಿರಸ್ಕಾರಗೊಳಿಸುವುದರ ಮೂಲಕ ಈಗ ದೆಹಲಿಯ ಪಟಿಯಾಲ ಕೋರ್ಟ್ನಲ್ಲಿ ಈ ಒಂದು ಡೆತ್ ವಾರೆಂಟ್ ಅನ್ನ ಜಾರಿಗೊಳಿಸುವಂತಹ ಪ್ರಕ್ರಿಯೆಗಳು ಕೂಡ ಆರಂಭ ಆಗ್ತಾ ಇದೆ. ಪಟಿಯಾಲ ಹೌಸ್ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರತಿಯನ್ನ ಈಗ ನೀಡಲಾಗಿದೆ. ಸರ್ಕಾರದ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಕೆಲಸನೇ ಮಾಡಲೇಬೇಕಾಗುತ್ತೆ. ಯಾಕೂಬ್ ಮೆಮನ್ನ ಕೇಸನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾಕೂಬ್ನ ಕ್ಷಮಾದಾನ ಅರ್ಜಿ ಇನ್ನೂ ಕೂಡ ಪೆಂಡಿಂಗ್ ಇದೆ. 2ನೇ ಕ್ಷಮಾದಾನ ಅರ್ಜಿ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ. ಶೀಘ್ರವೇ ಡೆತ್ ವಾರೆಂಟ್ ಅನ್ನ ಜಾರಿ ಮಾಡಿ ಅನ್ನುವಂತಹದ್ದನ್ನ ಈಗ ಸರ್ಕಾರದ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇದು ಈಗ ಆಗ್ತಾ ಇರೋದು ನಿರ್ಭಯ ಪೋಷಕರ ಅರ್ಜಿಯ ವಿಚಾರಣೆ ಈಗ ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ ಅಲ್ಲಿ ಆಗ್ತಾ ಇದೆ. ಜಡ್ಜ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರತಿಯನ್ನ ಕೂಡ ನೀಡಿದ್ದಾರೆ. ದೋಷಿಯ ಮೇಲ್ಮನವಿ ಅರ್ಜಿ ಏನು ಹಾಕಿದ್ದ ಆತ ಜೀವಾವಧಿ ಶಿಕ್ಷೆಗೆ ತಡೆಯನ್ನ ಕೊಡಿ ಆತ ಏನು ಈ ಒಂದು ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿದ ಅದನ್ನ ಸಾರಾಸಗಟಾಗಿ ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠ ತಿರಸ್ಕಾರವನ್ನ ಮಾಡಿದೆ. ಈ ಮೂಲಕ ಯಾವುದೇ ರೀತಿಯಲ್ಲೂ ಗಲ್ಲು ಶಿಕ್ಷೆಗೆ ತಡೆ ಇಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠ ಹೇಳಿದೆ. ಈಗಾಗಲೇ ಬಂದಿದೆ ಮಾಹಿತಿ ಪ್ರಕಾರ ನಿರ್ಭಯ ಅತ್ಯಾಚಾರಿಗಳಿಗೆ ಡೆತ್ ವಾರೆಂಟ್ ಸದ್ಯಕ್ಕಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಯಾವ ಕಾರಣಗಳಂತ ನೋಡ್ತಾ ಹೋಗ್ಬೇಕಾಗುತ್ತೆ ನಾವು. ನಿರ್ಭಯ ಅತ್ಯಾಚಾರಿಗಳಿಗೆ ಸದ್ಯಕ್ಕೆ ಡೆತ್ ವಾರೆಂಟ್ ಜಾರಿ ಆಗಿಲ್ಲ ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಜಾರಿ ಮಾಡೋದಿಕ್ಕೆ ಆಗಲ್ಲ, ಡೆತ್ ವಾರೆಂಟ್ ಜಾರಿ ಮಾಡಲಾಗಲ್ಲ ಅನ್ನುವಂಥದ್ದು ಒಂದಷ್ಟು ಕಾನೂನು ಪ್ರಾಸೆಸ್ಗಳು ಇನ್ನೂ ಕೂಡ ಇದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಒಂದಷ್ಟು ಡೇಟ್ ಅನ್ನ ಫಿಕ್ಸ್ ಮಾಡಬೇಕಾಗತ್ತೆ. ಜೊತೆಗೆ ಸಾಕಷ್ಟು ಭದ್ರತೆಗಳನ್ನ ಕೂಡ ನೋಡ್ಕೊಳ್ಬೇಕಾಗತ್ತೆ. ಸಾಕಷ್ಟು ಕಾನೂನಿನ ಪ್ರಾಸೆಸ್ ಕೂಡ ಇದೆ ಅನ್ನುವಂಥದ್ದು. ಸೊ ನಿರ್ಭಯ ಅತ್ಯಾಚಾರಿಗಳಿಗೆ ಡೆತ್ ವಾರೆಂಟ್ ಸದ್ಯಕ್ಕೆ
ಜಾರಿ ಮಾಡಲಾಗಲ್ಲ ಅನ್ನೋದು. ಅತ್ಯಾಚಾರಿಗಳಿಗೆ ಡೆತ್ ವಾರೆಂಟ್ ಸದ್ಯಕ್ಕಿಲ್ಲ, ಯಾಕಂದ್ರೆ ಎಲ್ಲರೂ ಕೂಡ ಇಡೀ ಒಂದು ದೇಶವೇ ಕಾಯ್ತಾ ಇದೆ ಏನಾಗಬಹುದು ಈ ಒಂದು ಪ್ರಕರಣದಲ್ಲಿ, ಯಾವಾಗ ಡೆತ್ ವಾರೆಂಟ್ ಅನ್ನ ಜಾರಿ ಮಾಡ್ತಾರೆ, ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ ಏನು ಒಂದು ಆದೇಶವನ್ನ ನೀಡುತ್ತೆ ಅನ್ನೋದ್ರ ಬಗ್ಗೆ. ಡೆತ್ ವಾರೆಂಟ್ ಅನ್ನ ಸದ್ಯಕ್ಕೆ ಜಾರಿ ಮಾಡಲಾಗಲ್ಲ ಅಂತ ಹೇಳಿದೆ. ಜೊತೆಗೆ ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಅರ್ಜಿಯನ್ನ ನೀವು ಸಲ್ಲಿಸಬಹುದು. ಕ್ಷಮಾದಾನ ಅರ್ಜಿ ರಿಜೆಕ್ಟ್ ಆದ ನಂತರ ಡೆತ್ ವಾರೆಂಟ್ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.